ನಮಸ್ಕಾರ. ಸಂಪತ್ತು, ಕೀರ್ತಿ, ಯಶಸ್ಸು ಇವೆಲ್ಲ ಕೇವಲ ಅದೃಷ್ಟ ಇದ್ರೆ ಸಿಗುತ್ತಾ? ಅಥವಾ ಯಾವುದೋ ದೊಡ್ಡ ಮನೆತನದಲ್ಲಿ ಹುಟ್ಟಿದ್ರೆ ಮಾತ್ರ ಒಲಿಯುತ್ತಾ? ಖಂಡಿತ ಇಲ್ಲ. ನಿಜವಾದ ಶ್ರೇಷ್ಠತೆ ಬರೋದು ನಮ್ಮೊಳಗಿನ ಕಠಿಣವಾದ ಶಿಸ್ತಿನಿಂದ ಮಾತ್ರ. ಬನ್ನಿ, ಇವತ್ತು ನಾವು ನಮ್ಮ ಪ್ರಾಚೀನ ಪೌರಾಣಿಕ ಕಥೆಗಳನ್ನ ಸ್ವಲ್ಪ ವಿಭಿನ್ನವಾಗಿ ನೋಡೋಣ. ಶಿಸ್ತು ಮತ್ತು ಶಾಶ್ವತ ಸಮೃದ್ಧಿಯ ನಡುವೆ ಎಂಥ ಅದ್ಭುತವಾದ ನಂಟಿದೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ. ಒಮ್ಮೆ ಯೋಚಿಸಿ ನೋಡಿ, ಒಬ್ಬ ವ್ಯಕ್ತಿಗೆ ಅಪಾರವಾದ ಸಂಪತ್ತು ಮತ್ತು ಅಧಿಕಾರ ಸಿಗ್ಬೇಕು ಅಂದ್ರೆ ಆತನಿಗೆ ನಿಜವಾದ ಅರ್ಹತೆ ತಂದುಕೊಡೋದು ಯಾಲ್ದು? ಇದೊಂದು ಬಹಳ ಗಹನವಾದ ಪ್ರಶ್ನೆ ಅಲ್ವಾ? ಇದರ ನಿಖರವಾದ ಉತ್ತರ ನಮ್ಮ ಭಾರತೀಯ ಪುರಾಣದ 3 ರೋಚಕ ಕಥೆಗಳಲ್ಲಿ ಅಡಗಿದೆ. ಈ ಕಥೆಗಳು ಬರೀ ದೇವತೆಗಳ ಕಥೆಯಲ್ಲ, ಬದಲಾಗಿ ನಮ್ಮ ಆಂತರಿಕ ಶಕ್ತಿಯನ್ನ ಹೇಗೆ ಜಾಗೃತಗೊಳಿಸಬೇಕು ಅಂತ ಹೇಳಿಕೊಡುವ ಅತ್ಯುತ್ತಮ ಪಾಠಗಳು. ಸರಿ, ಹಾಗಾದ್ರೆ ಈ ರಹಸ್ಯವನ್ನ ಭೇದಿಸೋಣ. ನಾವಿಂದು ಮುಖ್ಯವಾಗಿ ಈ ವಿಚಾರಗಳ ಬಗ್ಗೆ ಗಮನ ಹರಿಸಲಿದ್ದೇವೆ. ಕುಬೇರನ ಕಥೆಯಲ್ಲಿ ವಂಶಕ್ಕಿಂತ ತಪಸ್ಸು ಹೇಗೆ ಮೇಲು, ಇಂದ್ರನ ಕಥೆಯಲ್ಲಿ ಅಹಂಕಾರಕ್ಕೆ ಸೋಲು ಮತ್ತು ಧರ್ಮಕ್ಕೆ ಜಯ, ಕೊನೆಯದಾಗಿ ನರಸಿಂಹನ ಕಥೆಯಲ್ಲಿ ಭಕ್ತಿಯಿಂದ ಕ್ರೋಧದ ಶಮನ ಹೇಗಾಗುತ್ತೆ ಅಂತ. ಈ 3 ಕಥೆಗಳು ಒಂದಕ್ಕೊಂದು ಬೆಸೆದುಕೊಂಡಿರುವ ರೀತಿ ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ಮೊದಲನೇದಾಗಿ ಕುಬೇರನ ಕಥೆ. ವಂಶಕ್ಕಿಂತ ತಪಸ್ಸು ಹೇಗೆ ಮೇಲು ಅನ್ನೋದನ್ನ ಇದು ನಮಗೆ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ. ಕುಬೇರ ಅಂದಾಕ್ಷಣ ನಮಗೆಲ್ಲ ನೆನಪಾಗೋದು ಸಂಪತ್ತಿನ ಒಡೆಯ ಅಂತಾನೆ. ಆದರೆ ಆ ದೈವಿಕ ಸ್ಥಾನ ಅವನಿಗೆ ಸುಲಭವಾಗಿ ಸಿಕ್ಕಿಲ್ಲ. ಹಿಮಾಲಯದಲ್ಲಿ ಬ್ರಹ್ಮದೇವನನ್ನ ಕುರಿತು ಬರೋಬ್ಬರಿ 1000 ವರ್ಷಗಳ ಕಾಲ ಆತ ಮಾಡಿದ ಕಠೋರ ತಪಸ್ಸು ಅವನನ್ನ ಆ ಎತ್ತರಕ್ಕೆ ಏರಿಸ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ನೋಡಿ. ವೈಶ್ರವಣ ಅಂದ್ರೆ ಕುಬೇರ ಸಾತ್ವಿಕ ಸ್ವಭಾವದವನು ಮತ್ತು ಧರ್ಮನಿಷ್ಠ. ಆದರೆ ಅವನ ಮಲತಮ್ಮ ರಾವಣನ ಬಗ್ಗೆ ನಿಮಗ್ ಗೊತ್ತೇ ಇದೆ. ಬರೀ ರಾಜಸ ಮತ್ತು ತಾಮಸ ಗುಣಗಳೇ ತುಂಬಿದ್ವು. ರಾವಣ ಲಂಕೆಯನ್ನ ವಶಪಡಿಸ್ಕೊಳ್ಳೋಕ್ ಬಂದಾಗ ಕುಬೇರ ಯಾವುದೇ ಜಗಳಕ್ಕೆ ಹೋಗದೆ ಬಹಳ ಶಾಂತವಾಗಿ ಲಂಕೆಯನ್ನೇ ಬಿಟ್ಕೊಟ್ಟ. ಇದು ಅವನ ಆಂತರಿಕ ಶಿಸ್ತನ್ನ ತೋರಿಸುತ್ತೆ. ಆಮೇಲೆ ಆತ ತನ್ನ ಸ್ವಂತ ಬಲದಿಂದಲೇ ಅಲಕಾಪುರಿ ಅನ್ನೋ ಅದ್ಭುತವಾದ ನಗರವನ್ನೇ ಕಟ್ಟದ. ಇಲ್ಲಿ ಇನ್ನೊಂದು ಅಚ್ಚರಿಯ ವಿಚಾರ ಹೇಳ್ತೀನಿ ಕೇಳಿ. ಕುಬೇರ ಅನ್ನೋ ಹೆಸರಿನ ಅರ್ಥದಲ್ಲೇ ಒಂದು ದೊಡ್ಡ ಪಾಠ ಅಡಗಿದೆ. ಕು ಅಂದ್ರೆ ಕೆಟ್ಟದ್ದು, ಬೇರ ಅಂದ್ರೆ ದೇಹ. ಅಂದ್ರೆ ತನ್ನ ದೇಹದಲ್ಲಿನ ಕೆಟ್ಟದ್ದನ್ನ, ಅಂದ್ರೆ ತನ್ನೊಳಗಿನ ರಾಕ್ಷಸ ಅಂಶಗಳನ್ನ ಕಠಿಣ ತಪಸ್ಸಿನಿಂದ ಜಯಿಸಿ ಶುದ್ಧನಾದವನೇ ಕುಬೇರ. ನಮ್ಮೊಳಗಿನ ಅಹಂಕಾರ, ಆಸೆಗಳೇ ಆ ರಾಕ್ಷಸರು. ಅವನ್ನ ಗೆಲ್ಲುವುದೇ ನಿಜವಾದ ಶ್ರೇಷ್ಠತೆಯ ಮೊದಲ ಹೆಜ್ಜೆ ಅನ್ನೋದನ್ನ ಈ ಹೆಸರು ನಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತೆ ಅಲ್ವಾ? ಹಾಗಂತ ಕುಬೇರನಿಗೇನು ಪರೀಕ್ಷೆಗಳು ಎದುರಾಗ್ಲಿಲ್ಲ ಅಂತಲ್ಲ. ಒಮ್ಮೆ ಕೈಲಾಸದಲ್ಲಿ ಪಾರ್ವತೀದೇವಿಯನ್ನ ನೋಡಿದಾಗ ಕೇವಲ ಒಂದು ಕ್ಷಣ ಅವನ ಮನಸ್ಸಿನಲ್ಲಿ ಕಾಮದ ಆಲೋಚನೆ ಬಂತು. ತಕ್ಷಣ ಪಶ್ಚಾತ್ತಾಪ ಪಟ್ರು. ಪಾರ್ವತಿಯ ಕೋಪದಿಂದ ಆತನ ಎಡಗಣ್ಣು ಒಡೆದೋಯ್ತು. ಆಮೇಲೆ ಶಿವನ ಮಧ್ಯಪ್ರವೇಶದಿಂದ ಕಣ್ಣು ವಾಪಸ್ ಬಂದ್ರೂ ಅದು ಹಳದಿ ಬಣ್ಣದ ಸಣ್ಣ ಕಣ್ಣಾಗಿ ಉಳಿತು. ನಾವು ಎಷ್ಟೇ ಎತ್ತರಕ್ಕೇರಿದರೂ ನಮ್ಮ ಆಂತರಿಕ ಆಸೆಗಳನ್ನ ಸದಾ ಕಂಟ್ರೋಲಲ್ಲಿಟ್ಕೋಬೇಕು ಅನ್ನೋದಕ್ಕೆ ಆ ಒಂದು ಕಣ್ಣು ಶಾಶ್ವತ ಎಚ್ಚರಿಕೆಯ ಘಂಟೆಯಾಗಿ ಉಳಿದುಕೊಳ್ತು. ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಅಹಂಕಾರಕ್ಕೆ ಸೋಲು, ಧರ್ಮಕ್ಕೆ ಜಯ. ನಮ್ಮಲ್ಲಿ ಕಠಿಣ ಶಿಸ್ತು ಮರೆಯಾಗಿ ಅಹಂಕಾರ ಆವರಿಸಿದಾಗ ಏನಾಗುತ್ತೆ? ಎಷ್ಟೇ ದೊಡ್ಡ ಸಂಪತ್ತಿದ್ರೂ ಅದು ಕ್ಷಣ ಮಾತ್ರದಲ್ಲಿ ಹೇಗೆ ನಾಶವಾಗುತ್ತೆ ಅನ್ನೋದಕ್ಕೆ ಈ ಕಥೆ ಬೆಸ್ಟ್ ಎಕ್ಸಾಂಪಲ್. ನೋಡಿ, ದೂರ್ವಾಸ ಮುನಿಗಳು ಇಂದ್ರನಿಗೆ ಒಂದು ದಿವ್ಯ ಪುಷ್ಪಮಾಲೆಯನ್ನ ಪ್ರಸಾದವಾಗಿ ಕೊಡ್ತಾರೆ. ಆದ್ರೆ ಇಂದ್ರನಿಗೆ ವಿಪರೀತ ಅಹಂಕಾರ. ಅದನ್ನ ತಗೊಂಡು ತನ್ನ ಐರಾವತದ ಕುತ್ತಿಗೆಗೆ ಹಾಕ್ತಾನೆ. ಆನೆ ಆ ಮಾಲೆಯನ್ನ ಕಾಲಿನಿಂದ ತುಳಿದು ಬಿಡುತ್ತೆ. ಇದ್ರಿಂದ ದೂರ್ವಾಸರಿಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಅವರ ಶಾಪದಿಂದ ದೇವತೆಗಳು ತಮ್ಮ ಸಕಲ ಐಶ್ವರ್ಯವನ್ನು ಕಳ್ಕೊಳ್ತಾರೆ. ಆಮೇಲೆ ಆ ಕಳೆದುಕೊಂಡ ಸಂಪತ್ತನ್ನ ಮರಳಿ ಪಡೆಯೋಕೆ ಎಷ್ಟೆಲ್ಲ ಕಷ್ಟಪಟ್ಟು ಕ್ಷೀರಸಾಗರ ಮಥನ ಮಾಡಬೇಕಾಯ್ತು. ಅಲ್ಲಿಂದ ಲಕ್ಷ್ಮೀದೇವಿ ಹೇಗೆ ಉಗಮಿಸಿದ್ಲು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೇಬೇಕಾದ ಒಂದು ಕ್ರೂಷಿಯಲ್ ಪಾಯಿಂಟ್ ಇದೆ. ಇಂದ್ರ ಮತ್ತು ವಿಷ್ಣುವಿನ ನಡುವಿನ ವ್ಯತ್ಯಾಸ. ಇಂದ್ರ ದೈವಿಕ ಉಡುಗೊರೆಯನ್ನ ಅಹಂಕಾರದಿಂದ ಅಗೌರವಿಸಿ ಎಲ್ಲವನ್ನೂ ಕಳೆದುಕೊಂಡ. ಆದ್ರೆ ಕ್ಷೀರಸಾಗರ ಮಥನದಲ್ಲಿ ಲಕ್ಷ್ಮೀದೇವಿ ಹೊರಬಂದಾಗ ಸ್ವಯಂವರದಲ್ಲಿ ಆಕೆ ಆರಿಸ್ಕೊಂಡಿದ್ಯಾರನ್ನ? ಪ್ರಶಾಂತ ಮತ್ತು ಧರ್ಮನಿಷ್ಠನಾದ ವಿಷ್ಣುವನ್ನ. ಯಾಕೆಂದ್ರೆ ವಿಷ್ಣುವಿನ ಶಾಂತ ಸ್ವಭಾವ ಮತ್ತು ಧರ್ಮನಿಷ್ಠೆ ಆಕೆಯನ್ನ ಬಹಳವಾಗಿ ಆಕರ್ಷಿಸಿತ್ತು. ಇದನ್ನೇ ನಮ್ಮ ಪುರಾಣಗಳಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಅವಳ ಆಯ್ಕೆಯು ಎಲ್ಲ ದೇವರುಗಳಿಗೆ ಸಂತೋಷವನ್ನು ತಂದಿತು. ಅವಳು ಕೇವಲ ಸಂಪತ್ತಿನ ದೇವತೆ ಮಾತ್ರವಲ್ಲ, ವಿಷ್ಣುವಿನ ಶಕ್ತಿಯೂ ಹೌದು. ಸಂಪತ್ತು ಯಾವಾಗಲೂ ಧರ್ಮ ಮತ್ತು ಶಿಸ್ತಿನ ಜೊತೆಯಲ್ಲೇ ಇರೋಕೆ ಬಯಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಖಂಡಿತ ಇಲ್ಲ.
ಸಮತೋಲಿತ ಮತ್ತು ಸದಾಚಾರದ ಶಕ್ತಿ ಮಾತ್ರ ಶಾಶ್ವತ ಒಲವನ್ನ ಗಳಿಸುತ್ತೆ. ಇನ್ನು 3ನೇ ಮತ್ತು ಕೊನೆಯ ಘಟ್ಟ ಭಕ್ತಿಯಿಂದ ಕ್ರೋಧದ ಶಮನ. ದೈವಿಕ ಶಕ್ತಿ ಮತ್ತು ಉಗ್ರ ರೂಪ ಇದ್ರೂ ಕೂಡ ಶಾಂತಿಯನ್ನ ಕಂಡುಕೊಳ್ಳೋಕೆ ಪ್ರೀತಿ ಮತ್ತು ತಾಳ್ಮೆಯ ಶಿಸ್ತು ಎಷ್ಟು ಮುಖ್ಯ ಅಂತ ಈ ಕಥೆ ನಮಗೆ ಹೇಳುತ್ತೆ. ಹಿರಣ್ಯಕಶಿಪುವಿನ ವಿಚಿತ್ರ ವರಗಳನ್ನ ಒಮ್ಮೆ ನೆನಪಿಸ್ಕೊಳ್ಳಿ. ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ, ಮನೆಯ ಒಳಗೂ ಅಲ್ಲ, ಹೊರಗೂ ಅಲ್ಲ, ಆಯುಧದಿಂದಲೂ ಸಾವು ಬರಬಾರ್ದು, ಉಗುರಿನಿಂದಲೂ ಅಲ್ಲ, ಮನುಷ್ಯನಿಂದಲೂ ಅಲ್ಲ, ಮೃಗದಿಂದಲೂ ಅಲ್ಲ, ಭೂಮಿಯ ಮೇಲೆಯೂ ಅಲ್ಲ, ಆಕಾಶದಲ್ಲೂ ಅಲ್ಲ. ಎಂಥ ಕ್ಲಿಷ್ಟಕರವಾದ ವರಗಳಲ್ವಾ? ಇಂಥ ರಾಕ್ಷಸನನ್ನ ಸಂಹರಿಸೋಕೆ ವಿಷ್ಣು ಎಲ್ಲಾ ಗಡಿಗಳನ್ನು ಮೀರಿ ನರಸಿಂಹನ ಉಗ್ರ ರೂಪವನ್ನ ತಾಳಲೇಬೇಕಾಯ್ತು. ಆದ್ರೆ ಅಸಲಿ ಕಥೆ ಶುರುವಾಗೋದೇ ಇಲ್ಲಿ. ರಾಕ್ಷಸನ ಸಂಹಾರದ ನಂತರವೂ ನರಸಿಂಹನ ಕೋಪ ತಣ್ಣಗಾಗ್ಲಿಲ್ಲ. ಅವನ ವಿನಾಶಕಾರಿ ಕೋಪ ಇಡೀ ಜಗತ್ತನ್ನೇ ಸುಟ್ಟು ಹಾಕೋ ಹಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಆ ಉಗ್ರ ರೂಪವನ್ನ ಶಾಂತಗೊಳಿಸಲು ಸ್ವತಃ ಲಕ್ಷ್ಮೀದೇವಿಯೇ ಚೆಂಚಲಕ್ಷ್ಮಿಯಾಗಿ ದಟ್ಟಾರಣ್ಯದಲ್ಲಿ ಅವತರಿಸಬೇಕಾಯಿತು. ಆಕೆಯನ್ನ ವರಿಸಲು ನರಸಿಂಹಸ್ವಾಮಿ ತನ್ನ ಆಂತರಿಕ ಶಿಸ್ತನ್ನ ಸಾಬೀತುಪಡಿಸಲೇಬೇಕಾದ ಒಂದು ರೋಚಕ ಸನ್ನಿವೇಶ ಅಲ್ಲಿ ಸೃಷ್ಟಿಯಾಯಿತು. ಇದು ನಮಗೆ ಏನನ್ನ ವಿವರಿಸುತ್ತೆ ಅಂದ್ರೆ, ಕೇವಲ ಅಪಾರವಾದ ಬಲವಿದ್ರೆ ಸಾಲದು, ಅದನ್ನು ನಿಯಂತ್ರಿಸುವ ಶಿಸ್ತು ಕೂಡ ಬೇಕು. ಚೆಂಚು ಬುಡಕಟ್ಟಿನವರು ನರಸಿಂಹನಿಗೆ ಕಠಿಣವಾದ ಪರೀಕ್ಷೆಗಳನ್ನು ಕೊಡ್ತಾರೆ. ಹುಲಿ, ಸಿಂಹಗಳಂತಹ ಕಾಡು ಪ್ರಾಣಿಗಳನ್ನು ಕಂಟ್ರೋಲ್ ಮಾಡೋದು, ಭೂಮಿ ಉಳುಮೆ ಮಾಡೋದು, ಮರಗಳನ್ನು ಬೆಳೆಸೋದು, ಹೀಗೆ ಈ ಪರೀಕ್ಷೆಗಳು ನರಸಿಂಹನಿಗೆ ಅಪಾರ ಸಂಯಮ ಮತ್ತು ತಾಳ್ಮೆಯನ್ನ ಕಲಿಸ್ತವೆ. ತನ್ನ ಕ್ರೋಧವನ್ನ ತಾಮೇ ಮೆಟ್ಟಿ ನಿಲ್ಲುವ ಶಿಸ್ತನ್ನ ಆತ ಅಲ್ಲಿ ಸಾಬೀತು ಮಾಡ್ತಾನೆ. ಹೀಗೆ ಎಲ್ಲಾ ಕಠಿಣ ಪರೀಕ್ಷೆಗಳನ್ನ ಎದುರಿಸಿದ ಮೇಲೆ ಚೆಂಚು ಲಕ್ಷ್ಮಿಯ ಪ್ರೀತಿ ಮತ್ತು ಕರುಣೆಯ ಶುದ್ಧ ಸ್ಪರ್ಶವು ನರಸಿಂಹನ ವಿನಾಶಕಾರಿ ಕ್ರೋಧವನ್ನ ಸಂಪೂರ್ಣವಾಗಿ ಶಾಂತಗೊಳಿಸುತ್ತೆ. ಅಂದ್ರೆ ಕೇವಲ ಶಕ್ತಿ ಮತ್ತು ಅಧಿಕಾರವಿದ್ರಷ್ಟೇ ಸಾಲದು. ಪ್ರೀತಿ, ಕರುಣೆ ಮತ್ತು ತಾಳ್ಮೆಯ ಶಿಸ್ತು ಇಲ್ಲದಿದ್ರೆ ಆ ಶಕ್ತಿಯೇ ವಿನಾಶಕಾರಿಯಾಗುತ್ತೆ. ಇದು ನಮ್ಮ ದೈನಂದಿನ ಬದುಕಿಗೂ ನಮ್ಮೊಳಗಿನ ಕೋಪವನ್ನ ಹೇಗೆ ನಿಯಂತ್ರಿಸಬೇಕು ಅನ್ನೋದಕ್ಕೂ ಒಂದು ಅದ್ಭುತವಾದ ಪಾಠ ಅಲ್ವಾ? ಸರಿ, ನಾವೀಗ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ, ಸಂಪತ್ತಿನ ನಿಜವಾದ ಅರ್ಥ. ಈ 3 ಪೌರಾಣಿಕ ಕಥೆಗಳಿಂದ ನಾವು ಕಲಿಯಬೇಕಾದ ಸಾರಾಂಶವನ್ನ ಒಮ್ಮೆ ನೋಡೋಣ. ಆಧ್ಯಾತ್ಮಿಕ ಪಾಠಗಳು ಬಹಳ ಸ್ಪಷ್ಟವಾಗಿವೆ. ಕುಬೇರನ ಕಥೆಯಿಂದ ನಮ್ಮೊಳಗಿನ ಕೆಟ್ಟ ಗುಣಗಳನ್ನು ಜಯಿಸಬೇಕು ಅಂತ ಕಲ್ತ್ವಿ. ಇಂದ್ರನ ಕಥೆಯಿಂದ ಅಹಂಕಾರ ಸಮೃದ್ಧಿಯನ್ನ ನಾಶ ಮಾಡುತ್ತೆ, ಹಾಗಾಗಿ ನಮ್ರತೆಯಿಂದ ಇರಬೇಕು ಅಂತ ಗೊತ್ತಾಯ್ತು. ಇನ್ನು ನರಸಿಂಹನ ಕಥೆಯನ್ನ ಪ್ರೀತಿ ಮತ್ತು ತಾಳ್ಮೆಯಿಂದ ಆಂತರಿಕ ಕ್ರೋಧವನ್ನ ಪಳಗಿಸುವ ಶಿಸ್ತನ್ನ ಅರ್ಥ ಮಾಡ್ಕೊಂಡ್ವಿ. ಅಂತಿಮವಾಗಿ ಹೇಳಬೇಕಂದ್ರೆ, ಸಂಪತ್ತು ಮತ್ತು ಅಧಿಕಾರ ಶಾಶ್ವತವಾಗಿರಬೇಕು ಅಂದ್ರೆ ನಾವು ಧರ್ಮ ಮತ್ತು ವೈಯಕ್ತಿಕ ಶಿಸ್ತಿಗೆ ಬದ್ಧರಾಗಿರಲೇಬೇಕು. ಈಗ ಈ ವಿಶ್ಲೇಷಣೆಯನ್ನ ಮುಗಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನ ನಮಗೆ ನಾವೇ ಕೇಳ್ಕೊಳ್ಳೋಣ. ನಿಜವಾದ ಸಮೃದ್ಧಿಗೆ ಇಂತಹ ನಿರಂತರ ಆಂತರಿಕ ಶಿಸ್ತು ಬೇಕೇ ಬೇಕು ಎಂದಾದ್ರೆ, ಶಾಶ್ವತ ಸಂಪತ್ತನ್ನ ಗಳಿಸಲು ನಮ್ಮೊಳಗಿರುವ ಯಾವೆಲ್ಲ ಆಂತರಿಕ ರಾಕ್ಷಸರನ್ನ ನಾವಿವತ್ತು ಜಯಿಸಬೇಕಾಗಿದೆ? ಅದು ನಮ್ಮೊಳಗಿನ ಅಹಂಕಾರನ, ಕ್ರೋಧನ ಅಥವಾ ಮಿತಿಮೀರಿದ ಆಸೆಗಳ? ಸ್ವಲ್ಪ ಯೋಚಿಸಿ. ಈ ಪ್ರಾಚೀನ ಕಥೆಗಳ ಶಿಸ್ತಿನ ಮೌಲ್ಯಗಳು ನಮ್ಮೆಲ್ಲರ ಆಂತರಿಕ ಬೆಳವಣಿಗೆಗೆ ಖಂಡಿತ ಪ್ರೇರಣೆಯಾಗ್ಲಿ ಅಂತ ಆಶಿಸ್ತಾ ಇಂದಿನ ಈ ಪಯಣವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.